ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಆತನು ಒಳ್ಳೆಯವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಆರಾಧನೆ ಭಾಗಕ್ಕೆ ಹೋಗ್ತೇವೆ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ ನಮ್ಮ ತಂದೆಯಾದ ದೇವರಿಗೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಆತನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಾನೆ. ಅದಕ್ಕೆ ಒಂದು ವಾಕ್ಯವನ್ನು ಓದುವ, ಅದರ ನಂತರ ನಾವು ಆರಾಧನೆ ಭಾಗಕ್ಕೆ ಹೋಗುವ. 118 ಕೀರ್ತನೆ 14 ಮತ್ತು 15 ಈ ರೀತಿ ಹೇಳ್ತದೆ ವಾಕ್ಯ: ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಉತ್ಸವದನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿವೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ: ಆತನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ರಕ್ಷಣೆ ಉಂಟಾಗಿದೆ. ನಮಗೆ ಯೇಸು ಕ್ರಿಸ್ತನ ಮುಖಾಂತರವೇ ರಕ್ಷಣೆ. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ, ಸತ್ಯದಿಂದಲೂ ಆತ್ಮದಿಂದಲೂ ಆತನ್ನು ಆರಾಧಿಸುವ. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನೀನು ಸಹಾಯಕದಾಯಕನಾಗಿದೆ. ನಮ್ಮ ತಂದೆಯಾದ ದೇವರಿಗೆ ನಾವು ಮಾಡಿದ ಸ್ತುತಿಯಲ್ಲಿ, ನಾವು ಮಾಡಿದ ಆರಾಧನೆಯಲ್ಲಿ ಆತನಿಗೆ ಮಹಿಮೆ ಆಗಬೇಕು. ಏಕೆಂದರೆ ಆತನು ಮಹಿಮೆಗೆ ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಮುಂದಿನ ಸಮಯ ಪರಿಶುದ್ಧಾತ್ಮ ನೀನು ನಡೆಸು. ನಮ್ಮನ್ನು ಮನಪೂರ್ವಕವಾಗಿ ಆರಾಧನೆ ಮಾಡುವಾಗೆ, ಮನಪೂರ್ವಕವಾಗಿ ಸ್ತುತಿ ಮಾಡುವಾಗೆ, ಹೃದಯಪೂರ್ವಕವಾಗಿ ಸ್ತುತಿ ಮಾಡುವಾಗೆ ನೀನು ನಮ್ಮನ್ನು ಉಪಯೋಗ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಸ್ತುತಿಯಲ್ಲಿ, ಆರಾಧನೆಯಲ್ಲಿ ಆತನಿಗೆ ಸಂತೋಷ ಆಗಬೇಕು. ಆತನು ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ. ತಂದೆಯನಿಗೆ ಸ್ತೋತ್ರ. ತಂದೆಯನಿಗೆ ಮುಂದಿನ ಸಮಯ ನಡೆಸು ನಮ್ಮನ್ನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಓ ಗ್ಲೋರಿ, 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 ಗ್ಲೋರಿ. ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿಂಟು. ಈ ಸಮಯದಲ್ಲಿ ಓ ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸ್ತುತಿ ಆರಾಧನೆಯಲ್ಲಿ ಉಂಟು. ಆತನಿದ್ದಾನೆ ನಮ್ಮ ಮಧ್ಯದಲ್ಲಿ. ಸೇನೆಗಳ ಕರ್ತನ ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ, ಸೋಲಿಲ್ಲ. ಯುದ್ಧವು ಕರ್ತನದೇ. ಹೌದು, ಯುದ್ಧವು ಕರ್ತನದಾಗಿದೆ. ಯುದ್ಧವು ಕರ್ತನದೇ. ಈ ಭೂಲೋಕದ ಪ್ರಯಾಣದಲ್ಲಿ ನಾವು ಇದ್ದೇವೆ. ನಮಗೆ ಸೋಲಿಲ್ಲ. ಯುದ್ಧವು ಕರ್ತನದೇ. ಭಯವಿಲ್ಲ, ನಮಗೆ ಭಯವಿಲ್ಲ. ಯುದ್ಧವು ಕರ್ತನದೇ. ಯುದ್ಧವ ಮಾಡುವ ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ. ನಮ್ಮ ಪಕ್ಷಕ್ಕಿದ್ದಾನೆ ಆತನು. ದೇವರು ನಮ್ಮ ಪಕ್ಷಕ್ಕೆ ಇದ್ದರೆ ನಮಗೆ ಎದುರಿಸುವ ಯಾರಾಗಿದ್ದಾರೆ? ಜೊತೆ ಇರುವನು. ಕೆಂಪು ಸಮುದ್ರವು ಎದುರಾದರೂ, ಅರಮನ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತ ನನ್ನ ಮುಂದೆ ಸಾಗುವರು. ಕೆಂಪು ಸಮುದ್ರವು ಎದುರಾದರೂ, ಅರಮನ ಸೇನೆಯು ಹಿನ್ನಟ್ಟಿದರೂ, ಎರಿಕೋ ಗೋಡೆಯು ಅಡ್ಡನಿದ್ದರೂ, ನನ್ನ ಕರ್ತ ನನ್ನ ಮುಂದೆ ಸಾಗುವರು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನಮಗೆ, ಸೋಲಿಲ್ಲ. ಇಲ್ಲ ಪ್ರಿಯರೇ, ನಿಮಗೆ ಸೋಲಿಲ್ಲ. ಕರ್ತನದೇ. ಕರ್ತನಲ್ಲಿ ಇರುವವರಿಗೆ ಸೋಲಿಲ್ಲ. ಏಕೆಂದರೆ ಆತನು ಜಯ ಕೊಡುವ ದೇವರಾಗಿದ್ದಾನೆ. ಯುದ್ಧವು ಕರ್ತನದೇ.
ಒಬ್ಬನು ಚಲಿಸಿಲ್ಲ, ಕೋಟಿ ದೇವರು ಆತನ ಒಟ್ಟಿಗೆ ಚಲಿಸ್ತಾ ಇದ್ದಾರೆ. ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತನೇ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಯೇಸುವಿನ ರಕ್ತನೇ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದಾಗಿದೆ, ನಿಮಗೆ ಸೋಲಿಲ್ಲ. ನೀವು ಯಾವ ಸಮಸ್ಯೆಯಲ್ಲಿ ನಿಮಗೆ ಸೋಲಿಲ್ಲ, ಏಕೆಂದರೆ ಆತನು ಜಯ ಕೊಡುವನಾಗಿದೆ. ನೀವು ನಂಬಿದ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಜಯ ಕೊಡುವನಾಗಿದ್ದಾನೆ. ಆತನು ಪರಾಕ್ರಮಶಾಲಿ ಆಗಿದ್ದಾನೆ. ಆತನು ಯುದ್ಧ ಮಾಡುವನಾಗಿದ್ದಾನೆ. ಯುದ್ಧ ಮಾಡಿ ಇಸ್ರಾಯೇಲಿಗೆ ಜಯ ಕೊಡುವ ಆತನಾಗಿದ್ದಾನೆ. ಆತನು ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನ್ನ ಜೊತೆ ಇರುವನು. ಹೌದು ಸ್ವಾಮಿ, ನೀನು ನಮ್ಮ ಜೊತೆಯಾಗಿದ್ದಿ ಕಥನೆ, ನಮ್ಮ ಪಕ್ಷವಾಗಿ ನಿಂತಿದ್ದಿ ಕಥನೆ. ಯುದ್ಧವು ಕಥನೆ ನಿನ್ನದಾಗಿದೆ. ನೀನು ಎದ್ದು ನಡೆಯುವಾಗ ಕಥನೆ ವೈರಿಯು ಚದರಿ ಹೋಗ್ತದೆ. ನಿನ್ನ ವಾಕ್ಯ ಹೇಳ್ತದೆ ಕಥನೆ, ನೀನು ನಮ್ಮ ಪಕ್ಷಕ್ಕಿದ್ದು ನಮ್ಮನ್ನು ನಡೆಸ್ತಾ ಇದೆ. ಸ್ತೋತ್ರ. ಅದೇ ದೇವರಿಗೆ ನಾವು ಸ್ತುತಿಸುವ, ಆರಾಧಿಸುವ, ಮಹಿಮೆ ಪಡಿಸುವ. ಇಸ್ರಾಯೇಲರು ಸ್ತುತಿಸುವಾಗ, ಆರಾಧಿಸುವಾಗ ಯೆರಿಕೋ ಗೋಡೆ ಬಿದ್ದು ಹೋಯಿತು. ಈಗ ನಿಮ್ಮ ಮುಂದೆ ಇದ್ದ ಗೋಡೆಗಳು ಬಿದ್ದು ಹೋಗ್ತದೆ. ನೀವು ಆತನಿಗೆ ಸ್ತುತಿ ಮಾಡುವಾಗ, ಸರ್ವಶಕ್ತ ದೇವರಿಗೆ ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ಗೋಡೆಗಳು ಬಿದ್ದು ಹೋಗ್ತದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. काव्या रत्नरक्षते वाग्मयिमा दिव्या उत्सानामि भोगात्मया तुत्तुरिच्या नादनस्या सौम्यके नोवेदिति काव्या रत्नरक्षते वाग्मयिमा दिव्या उत्सानामि भोगात्मया तुत्तुरिच्या नादनस्या संसाराचं ताणे मोग केलो आपल्या एकल्याच पुताक बली दिलो संजीवी आमका संतांचे जीवी दिजे म्हणून आपल्या पुता दंडेलो आणि त्याने बली दिलो. संसाराचं ताणे मोग केलो आपल्या एकल्याच पुताक बली आणि संसाराचं सोय मोग केलो आपल्या एकल्याच पुताक दंडेलो. त्याच्या बलिदाना मुखांतर आमका सुटका दिली. कोर्त्यान बलिदिवची घोषणा म्हणून तो बली झाला. एक बली झाला तो आणि बलिदिवची घोषणा त्याच्या बलीवरी त्याच्या रक्तावरी आमची समस्ताची बदकांनी जीव नितळ केला. सर्वेत
ಅಗೊಳಿಸಿಯ ತಗ ನೋವಿದ್ದವು ನಮಗೆ ಅಗೊಳಿಸಿಯ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಕತೆ ನೀನು ಸ್ತುತಿಗೆ ಯೋಗ್ಯನಾಗಿದ್ದಿ, ಮಹಿಮೆಗೆ ನಾಗಿ ತಂದೆ ದೇವ ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗಸರ ಸ್ತೋತ್ರ ಕಥನೆ. ನಮ್ಮ ಸಂಗಡ ಇದ್ದಾತನೇ ಸ್ತೋತ್ರ ಕಥನೆ. ಅವಾ ರಾಜ್ಯಾಧಿರಾಜನೇ ಸ್ತೋತ್ರ ಕಥನೆ. ನಿನ್ನ ಮಕ್ಕಳಿಗೆ ಹೆಚ್ಚು ಪ್ರೀತಿ ಮಾಡುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ಕಥನ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸಪ್ಪ. ಅದೇ ಸ್ತೋತ್ರಪ್ಪ. ರಾಜ್ಯಾಧಿರಾಜನೇ, ಹೌದು ಸ್ವಾಮಿ, ನೀನು ಒಳ್ಳೆಯ, ನೀನು ಅತಿ ಸುಂದರವಾದ ದೇವರು. ಹೌದು ಸ್ವಾಮಿ. ಓ ಥ್ಯಾಂಕ್ ಯು. ಎಲ್ಲ ಮಾನವನಿಗಿಂತ ಆತನು ಸುಂದರವಾಗಿದ್ದಾನೆ. ಎಸ್ ಎಸ್.
ಅವರದಲ್ಲಿ ನೀನು ಸುಂದರವಾಗಿದ್ದಿ ಕರ್ತನೇ ದೇವ. ನಿನಗೆ ಸ್ತೋತ್ರ ಅಪ್ಪ ತಂದೆ, ನಿನಗೆ ಸ್ತೋತ್ರ. ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರುವ ಆತನಿಗೆ ಸ್ತೋತ್ರ. ಓ ರಾಜಾದಿ ರಾಜನೇ ಕರ್ತನೇ, ಇಸ್ರಾಯೇಲು ಚಲಿಸುವಾಗ ಕರ್ತನೇ ನೀನು ಅಗ್ನಿ ಸಂಗವಾಗಿ ಅವರ ಮಧ್ಯದಲ್ಲಿರುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಿ ಕರ್ತನೇ ದೇವಾನಿಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ನಾವು ಕರ್ತನೇ ಮಾಡುವ ಸ್ತುತಿ ಆರಾಧನೆಯಲ್ಲಿ ನಿನ್ನ ಮಹಿಮೆ ಹೊಂದುತ್ತಾ ಇದ್ದಿ ಸ್ವಾಮಿ ಸ್ತೋತ್ರ. ರಾಜಾದಿ ರಾಜನೇ ಸ್ತೋತ್ರ. ಹಾಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಹಾಗೆ ಯಾರೂ ಇಲ್ಲ ಯೇಸು, ನಿನ್ನ ಹಾಗೆ ಯಾರೂ ಇಲ್ಲ. ಆತನಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯೇಸುವೇ ಯಾರೂ ಇಲ್ಲ ಯೇಸು, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ.
ಯೇಸುವೆ ನೀನೇ ಸತ್ಯವಾಗಿದಿ, ನೀನು ಮಾರ್ಗವಾಗಿದಿ, ನೀನೇ ಜೀವವಾಗಿದಿ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾದನು, ಯೇಸುವೇ ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ಯೇಸು ಆಗಿದ್ದಾನೆ. ಒಬ್ಬನು ಮಾತ್ರ ಯೇಸು. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ. We are here to praise you. Lift our hearts and sing. We are here to give you the best that we can bring. And it is our love rising from our heart. Everything within us cries, Abba, Father, help us now to give you pleasure and delight, heart and mind and will that say, I love you, Lord, I love you, Lord. We are here to praise you. Lift our hearts and sing. We are here to give you the best that we can bring. And it is our love rising from our heart. Everything within us cries, Abba, Father, help us now to give you pleasure and delight, heart and mind and will that say, I love you, Lord, I love you, Lord, I love
ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಸ್ವಾಮಿ, ನಾವು ಸ್ತುತಿ ಮತ್ತು ಆರಾಧನೆ ಮಾಡುವಾಗ ನೀನು ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ನೀನು ನಿಜವಾಗಿ ತೋರಿಸಿಕೊಟ್ಟಿದ್ದಿ, ನಾನು ನಿನ್ನ ಸಂಗಡ ಇದ್ದೇನೆ, ನಿಮ್ಮ ಮಧ್ಯದಲ್ಲಿ ಇದ್ದೇನೆಂದು ವಾಗ್ದಾನ ಮಾಡಿದಾತನೇ. ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ಏಕೆಂದರೆ ನಿನ್ನ ವಾಕ್ಯ ಹೇಳ್ತದೆ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ. ನೀನು ಮಾತ್ರ ಒಬ್ಬನು ಯೋಗ್ಯನು ಕರ್ತನೇ. ಒಬ್ಬನೇ ದೇವರಿಗೆ ಆರಾಧನೆ ಮಾಡುವರಾಗಿದ್ದಾನೆ. ಹೌದು ಕರ್ತನೇ, ನೀನು ಒಳ್ಳೆಯವನು, ನೀನು ಪರಿಶುದ್ಧನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಾವು ಇಷ್ಟು ಹೊತ್ತು ದೇವರ ಸನ್ನಿಧಿಯಲ್ಲಿ ನಿಂತು ನಮ್ಮ ತಂದೆ ಆದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ಎಲ್ಲಿ ಆರಾಧನೆ ಸ್ತುತಿ ಉಂಟು ಅವರ ಮಧ್ಯದಲ್ಲಿ ನಮ್ಮ ದೇವರಿದ್ದಾನೆ. ಸ್ತುತಿ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ. ಆದ ಕಾರಣ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ನಾವು ಅನುಭವ ಮಾಡಬೇಕು. ಯೇಸು ಕ್ರಿಸ್ತ ನಿಮ್ಮನ್ನು ಎಲ್ಲರನ್ನು ಪ್ರೀತಿಸ್ತಾನೆ, ಪ್ರೀತಿ ಮಾಡ್ತಾನೆ, ಎಲ್ಲರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ನಾನು ಬದುಕುತ್ತಾ ಇದ್ದೇನೆ, ನೀವು ಕೂಡ ಬದುಕಬೇಕು ಎಂದು ಹೇಳ್ತಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗುವ, ದೇವರ ವಾಕ್ಯವನ್ನು ಧ್ಯಾನಿಸುವ. ದೇವರ ವಾಕ್ಯ ನಿಮ್ಮ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ಏನು ಹೇಳ್ತಾನೆ ನೋಡುವ. ನಾವು ಈ ಸಮಯದಲ್ಲಿ ಯೋಹನ ಸುವಾರ್ತೆ 15:9 ನಾವು ಧ್ಯಾನಿಸುವ. ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ, ಏನು ಹೇಳ್ತಾನೆ, ತಂದೆಯು ನನ್ನನ್ನು ಪ್ರೀತಿ ಮಾಡಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ತಂದೆ ಹೇಗೆ ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾನೋ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ಅಂತ ಹೇಳ್ತಾನೆ. ದೇವರೆಂದರೆ ಏನು? ದೇವರೆಂದರೆ ಪ್ರೀತಿ. ತಂದೆ ಯಾರಾಗಿದ್ದಾನೆ? ಪ್ರೀತಿಯಾಗಿದ್ದಾನೆ. ಯೇಸು ಯಾರಾಗಿದ್ದಾನೆ? ಪ್ರೀತಿಯಾಗಿದ್ದಾನೆ. ಪರಿಶುದ್ಧನ ಯಾರಾಗಿದ್ದಾನೆ? ಪ್ರೀತಿಯಾಗಿದ್ದಾನೆ. ಒಂದೇ ದೇವರು, ಒಬ್ಬನೇ ದೇವರು, ತಂದೆ, ಮಗ, ಪರಿಶುದ್ಧ, ಒಬ್ಬನೇ ದೇವರು. ಒಬ್ಬರೊಬ್ಬರು ಈ ಪ್ರೀತಿಯ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ದೇವರ ಆತ್ಮಸ್ವರೂಪಿ ಆಗಿದ್ದಾನೆ. ಆತನ ಆತ್ಮಸ್ವರೂಪಿ ಆದರೂ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಮಾನವನಾಗಿ ಬಂದ. ದೇವರ ಪ್ರೀತಿಯ ವಿಷಯದಲ್ಲಿ ಮಾತಾಡಲಿಕ್ಕೆ, ಪ್ರೀತಿ ತೋರಿಸಲಿಕ್ಕೆ, ದೇವರ ಪ್ರೀತಿ ಅಂದರೆ ಏನೆಂದು ತೋರಿಸಲಿಕ್ಕೆ ಆತನು ಈ ಲೋಕದಲ್ಲಿ ಬಂದು ತೋರಿಸಿಕೊಟ್ಟ. ಮಾನವ ಕುಲಕ್ಕೆ ಎಷ್ಟು ಪ್ರೀತಿ ಮಾಡ್ತಾನೆಂದು ಮತ್ತು ತೋರಿಸಿಕೊಟ್ಟ. ತಂದೆ, ಇವರು ತುಂಬ ಬಲಹೀನರು, ಅಂದರೆ ಮಾನವನು ತುಂಬ ಬಲಹೀನನೆಂದು ಯೇಸು ಹೇಳ್ತಾನೆ. ಏಕೆ? ಯೇಸು ಶರೀರದಲ್ಲಿ ಬಂದ ಕಾರಣ ಯೇಸು ಹೇಳ್ತಾನೆ, ಮಾನವನು ತುಂಬ ಬಲಹೀನತೆಯಲ್ಲಿದ್ದಾನೆ. ಬಲಹೀನತೆ ಉಂಟು ಮಾನವನ ಹತ್ರ. ಅದಕ್ಕೋಸ್ಕರ ಇವತ್ತು ಕೂಡ ಯೇಸು ಕ್ರಿಸ್ತನು, ಪ್ರಿಯರೇ, ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡು ನಿಮಗೋಸ್ಕರ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆತನು ವಿಜ್ಞಾಪಿಸ್ತಾನೆ. ನಿಮ್ಮ ಬಲಹೀನತೆಯಲ್ಲಿ ಆತನು ವಿಜ್ಞಾಪನೆ ಮಾಡ್ತಾನೆ.
ಆತನಿಗೆ ಗೊತ್ತುಂಟು ಶರೀರದಲ್ಲಿ ಇದ್ದ ಮಾನವನು ಬಲಹೀನತೆ, ಆತನ ತುಂಬ ಬಲಹೀನತೆ ಉಂಟು ಆತನ ಹತ್ರಂದು ಯೇಸುಗೆ ಗೊತ್ತಿತ್ತು. ಅದಕ್ಕೋಸ್ಕರ ಯೇಸು ಹೇಳ್ತಾ ಇದ್ದಾನೆ, ಅದಕ್ಕೆ ಹೇಳ್ತಾನೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ನಮ್ಮನ್ನು ಪ್ರೀತಿಸ್ತಾನೆ ಆತನು. ಪುನಃ ಹೇಳ್ತಾನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳ್ರಿ ಹೇಳ್ತಾನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳ್ರಿ, ಬೇಡಿಕೊಳ್ಳಿರಿ ದೇವರ ಹತ್ರ. ಸ್ವಾಮಿ, ಈ ತಂದೆಯ ಪ್ರೀತಿಯಲ್ಲಿ ನನಗೆ ತುಂಬಿಸು. ನನ್ನ ಹೃದಯದಲ್ಲಿ ತಂದೆಯ ಪ್ರೀತಿ ಬೇಕು, ನೀನು ತುಂಬಿಸಬೇಕಂದು ನೀವು ಬೇಡಿಕೊಳ್ಳಬೇಕು. ಆತನು ಹೇಳ್ತಾನೆ, ಬೇಡಿರಿ ನಿಮಗೆ ಕೊಡಲ್ಪಡೋದು, ತಟ್ಟಿರಿ ತೆರಲ್ಪಡೋದು, ಹುಡುಕಿರಿ ನಿಮಗೆ ಸಿಗುವುದು. ಆದ ಕಾರಣ ನೀವು ಬೇಡಬೇಕು. ನನ್ನ ಹೃದಯದಲ್ಲಿ ಆ ಪ್ರೀತಿ ಹಾಕು, ದೇವರ ಪ್ರೀತಿ ಹಾಕು. ಪ್ರೀತಿ ವಿಧ ವಿಧ ರೀತಿಯಲ್ಲಿ ಪ್ರೀತಿ ಉಂಟು. ಗಂಡ ಹೆಂಡತಿಯ ಪ್ರೀತಿ ಬೇರೆ, ಮಕ್ಕಳಿಗೆ ಮಾಡುವ ಪ್ರೀತಿ ಬೇರೆ, ತಂದೆಗೆ ತಾಯಿಗೆ ಮಾಡುವ ಪ್ರೀತಿ ಬೇರೆ, ನೆರೆಕರಿಗೆ ಮಾಡುವ ಪ್ರೀತಿ ಬೇರೆ, ಬೇರೆ ಬೇರೆ ರೀತಿಯಲ್ಲಿ ಪ್ರೀತಿ ಉಂಟು. ಅದು ಈ ಲೋಕದ ಪ್ರೀತಿ. ಪ್ರಿಯರೇ, ದೇವರ ಪ್ರೀತಿ ಬೇಕು ನಮಗೆ. ದೇವರ ಪ್ರೀತಿ ನಮ್ಮಲ್ಲಿ ಬಂದರೆ ನಮಗೇನಾಗ್ತದೆ? ಇತರನ್ನು ನೋಡುವಾಗ ಪ್ರೀತಿ ಮಾಡಲಿಕ್ಕಾಗ್ತದೆ. ನೀನು ಯಾರಿಗೆ ಮೆಚ್ಚುವುದಿಲ್ಲ ಅವರಿಗೆ ಕೂಡ ಪ್ರೀತಿ ಮಾಡಲಿಕ್ಕೆ ನಿನಗೆ ಆಗ್ತದೆ. ಇಲ್ಲ, ನಿನಗೆ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ನಿನಗೆ ಮೆಚ್ಚುಗೆ ಇಲ್ಲದವರು ಅದೇ ರೀತಿಯಲ್ಲಿ ನೋಡ್ತೀವಿ, ನೀನು ವೈರಿಯಾಗಿ ನೋಡ್ತೀವಿ. ಯೇಸು ಯಾರಿಗೆ ಕೂಡ ವೈರಿಯಾಗಿ ನೋಡಲಿಲ್ಲ. ಯೇಸು ಎಲ್ಲರನ್ನು ಪ್ರೀತಿ ಮಾಡಿದ. ಏಕೆ? ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಬೇಡುವ ಆತನ ಥರ, ನಿನ್ನ ಪ್ರೀತಿಯಿಂದ ನನಗೆ ತುಂಬಿಸು ನನ್ನ ಹೃದಯ. ಏಕೆ? ನನಗೆ ಇತರರಿಗೆ ಕೂಡ ಪ್ರೀತಿ ಮಾಡಲಿಕ್ಕೆ ಆಗ್ತದೆ, ಇಲ್ಲದರೆ ನನಗೆ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಬೇಡುವಾಗ ಆತನು ಕೊಡ್ತಾನೆ. ನೀವು ಮನಪೂರ್ವಕವಾಗಿ ಬೇಡುವಾಗ ಕೊಡ್ತಾನೆ ಆತನು. ನೀವು ಮನಸ್ಸಿನ ಒಳಗಿಂದ ಬೇಡುವಾಗ ಕೊಡ್ತಾನೆ ಆತನು. ಆತ್ಮದಲ್ಲಿ ಬಡವರು ಎಷ್ಟು ಧನ್ಯರು ಅಂತ ಹೇಳ್ತಾನೆ ಯೇಸು. ಬಡವರು ಹೇಗೆ ಬೇಡ್ತಾರೆ ದೇವರ ಹತ್ರ? ಒಂದು ಭಿಕ್ಷೆ ಬೇಡ್ತಾರೆ, ಅಯ್ಯೋ ಭಿಕ್ಷೆ ಕೊಡು, ಭಿಕ್ಷೆ ಕೊಡು. ಆ ಪ್ರೀತಿ ನನ್ನ ಒಳಗೆ ಬರಬೇಕು. ಅದರ ಅರ್ಥ ನಾವು ಭಿಕ್ಷುಕರಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ದೇವರ ಮಕ್ಕಳು ಅಂದರೆ ಆ ಬೇಡುವ ರೀತಿ, ನಿನ್ನ ಪ್ರೀತಿ ಬೇಕು. ಏಕೆ ಈ ವಾಕ್ಯ ನಾನು ಬೋಧನೆ ಮಾಡ್ತಾ ಇದ್ದೇನೆ? ಇವತ್ತು ನಾವು ನೋಡ್ತಾ ಇದ್ದೇವೆ, ಪ್ರೀತಿ ಇಲ್ಲ. ಒಬ್ಬರಿಗೆ ನೋಡಿದರೆ ಒಬ್ಬರಿಗೆ ಆಗುವುದಿಲ್ಲ. ಹೌದು, ದೇವರ ಮಕ್ಕಳು, ವಿಶ್ವಾಸಿಗಳು ಹೌದು, ಆದರೆ ಒಳಗಿಂದೊಂದು ಪ್ರೀತಿ ಇಲ್ಲ. ಆದ ಕಾರಣ ನೀವು ಬೇಡಿಕೊಳ್ಳಬೇಕು. ದೇವರ ಪ್ರೀತಿ ನಿಮ್ಮ ಹೃದಯಗಳು, ನನ್ನ ಹೃದಯದೊಳಗೆ ಬರಬೇಕದು. ಏಕೆಂದರೆ ಕೆಲವರ ಹೃದಯ ಕಠಿಣವಾಗಿದೆ, ಕಲ್ಲಾಗಿದೆ ಹೃದಯ. ಅದು ಕರಗಬೇಕು. ಆಗ ಮಾತ್ರ ನಿನಗೆ ಇತರರನ್ನು ಪ್ರೀತಿ ಮಾಡಲಿಕ್ಕೆ ಆಗ್ತದೆ, ಇಲ್ಲದರೆ ಆಗೋದಿಲ್ಲ. ಏಕೆಂದರೆ ನಾವು ನೋಡ್ತೇವೆ, ನಾಲ್ಕು ಕಡೆಯಲ್ಲಿ ಜಗತ್ತು ಯಾವ ರೀತಿಯಲ್ಲಿ ನಡೀತಾ ಉಂಟು, ಹೇಗೆ ಹೋಗ್ತಾ ಉಂಟು. ಒಬ್ಬರಿಗೆ ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ, ದೇಶಕ್ಕೆ ನೋಡಿದರೆ ಆಗೋದಿಲ್ಲ, ಒಂದು ಪ್ರಾಂತ ಇನ್ನೊಂದು ಪ್ರಾಂತಕ್ಕೆ ನೋಡಲಿಕ್ಕೆ ಆಗೋದಿಲ್ಲ, ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ನೋಡುವಾಗ ಆಗೋದಿಲ್ಲ. ಎಲ್ಲಿಂದ ಅದು ಬರುವುದು? ಆ ಸಿಟ್ಟು, ಆ ಭೇದ ಭಾವ, ಆ ಹೊಟ್ಟೆ ಕಿಚ್ಚು ಎಲ್ಲಿಂದ ಬರುವುದು? ಅದು ದೇವರಿಂದ ಬರುವುದಲ್ಲ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಅದು ವೈರಿಯಿಂದ ಬರುವುದು. ವೈರಿ ಹಾಗೆ ಮಾಡ್ತಾ ಇದ್ದಾನೆ, ಗಲಿಬಿಲಿ ಮಾಡ್ತಾ ಇದ್ದಾನೆ. ಗಲಿಬಿಲಿ ಮಾಡಿ ಮಾನವನು ಈ ಗಲಿಬಿಲಿಯಲ್ಲಿ ಇರಬೇಕೆಂದು ಆ ಸೈತಾನು ಬಯಸ್ತಾ ಇದ್ದಾನೆ. ಅದು ದೇವರು ಹಾಗೆ ಅಲ್ಲ. ಮಾನವನು ಗಲಿಬಿಲಿಯಲ್ಲಿ ಇರಬಾರ್ದು. ಮಾನವನ ಥರ ಶಾಂತಿ ಸಮಾಧಾನದಲ್ಲಿ ಇರಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಸರ್ ಮುಂದೆ ದೇವರ ವಾಕ್ಯ ಹೇಳ್ತದೆ, ನಾನು
ನನ್ನ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವವರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ. ಆಜ್ಞೆ ವಿಷಯದಲ್ಲಿ ಮಾತಾಡ್ತಾನೆ ಇಲ್ಲಿ. ಹೊಸ ಮಾಡಬೇಕು ಎಷ್ಟೋ ಆಜ್ಞೆಗಳು ಉಂಟು. ಈ ಆಜ್ಞೆ ವಿಷಯದಲ್ಲಿ ಮಾತಾಡ್ತಾನೆ. ನಾನು ತಂದೆ ಕೊಟ್ಟ ಆಜ್ಞೆಯನ್ನು ನಾನು ಪಾಲಿಸಿದ್ದೇನೆ ಎಂದು ಹೇಳ್ತಾನೆ. ಆ ಆಜ್ಞೆಯ ಪ್ರಕಾರ ನಾನು ನಡೆದಿದ್ದೇನೆ ಎಂದು ಹೇಳ್ತಾನೆ ಆತನು. ತಂದೆ ಕೊಟ್ಟ ಆಜ್ಞೆಯ ಪ್ರಕಾರ ಆತನು ನಡೆದ. ಎವ್ರಿ ಟೈಮ್ ಆತನು ತಂದೆ ಹತ್ತಿರ ಕೇಳ್ತಿದ್ದ. ಒಂದು ಹಳ್ಳಿಗೆ, ಒಂದು ಪೇಟೆಗೆ ಹೋಗಬೇಕಾದ್ರೆ ಮೊದಲು ತಂದೆ ಹತ್ತಿರ ರಾತ್ರಿ ಹೊತ್ತು ಆತನು ಕೇಳ್ತಿದ್ದ, ತಂದೆ ನಾಳೆ ನನಗೆ ಆ ಪಟ್ಟಣಕ್ಕೆ ಹೋಗಲಿಕ್ಕುಂಟು, ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು? ದೇವರು ಆತನಿಗೆ ಬಲ ಕೊಡ್ತಿದ್ದ. ಅದಕ್ಕೋಸ್ಕರ ಅಲ್ಲಿ ಹೋಗುವ ಅದ್ಭುತ ಆಗ್ತಿತ್ತು, ಸೂಚಕಾರಿ ಆಗ್ತಿತ್ತು. ದವ್ವಗಳು ಕಿರಿಚಾಟಿ ಓಡಿ ಹೋಗ್ತಿದ್ದರು. ಕುಂಟರಿಗೆ ಕಾಲು ನೆಟ್ಟಗಾಗ್ತಿತ್ತು, ಕಿವಿರರಿಗೆ ಕಿವಿ ಬರ್ತಿತ್ತು, ಮೂಕರು ಮಾತಾಡ್ತಿದ್ದರು, ಕುರುಡರು ಕಣ್ಣು ತೆರೆಯುತ್ತಿತ್ತು, ಸತ್ತವರು ಎದ್ದು ಹೇಳ್ತಿದ್ದರು. ಜನರು ರಾಶಿ ಯೇಸುಗೆ ಹಿಂಬಾಲಿಸ್ತಿದ್ದರು. ಏಕೆ? ಜನರು ಕತ್ತಲೆಯಲ್ಲಿ ಇದ್ದವರು. ಯೇಸು ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. ತಂದೆ ಆಜ್ಞೆಯನ್ನು ಪಾಲಿಸ್ತಿದ್ದ. ತಂದೆ ಹತ್ತಿರ ಕೇಳದೆ ಒಂದು ಕೂಡ ಮಾಡ್ತಿರ್ಲಿಲ್ಲ ಆತನು. ಅದರ ಅರ್ಥ ತಂದೆ ಬೇರೆ ಮಗ ಬೇರೆ ಅಲ್ಲ, ತಂದೆ ಮತ್ತು ಮಗನು ಒಂದೇ ಆಗಿದ್ದಾರೆ, ಪರಿಶುದ್ಧ ಆತ್ಮನು ಒಂದೇ ಆಗಿದ್ದಾರೆ. ಆದರೆ ನಡೆಯುವ ರೀತಿ ದೀನತೆ. ಏಕೆ? ನಾವು ಕೂಡ ಅದೇ ದೀನತೆಯಿಂದ ನಡೆಯಬೇಕೆಂದು, ಅದೇ ದೀನತೆಯಲ್ಲಿ ನಾವು ನಡೆಯಬೇಕು ಈ ಲೋಕದಲ್ಲಿ ಎಂದು ಆತನು ಮಾದರಿಯಾಗಿ ತೋರಿಸಿಕೊಟ್ಟ. ಆದ ಕಾರಣ ಇಲ್ಲಿ ಹೇಳ್ತಾನೆ, ನಾನು ತಂದೆ ಆಜ್ಞೆ ಪಾಲಿಸಿದ್ದೇನೆ, ನೀವು ನನ್ನ ಆಜ್ಞೆಯನ್ನು ಪಾಲಿಸಿರಿ ಹೇಳ್ತಾನೆ. ನೀವು ಪಾಲಿಸಿದ್ದರೆ ನನ್ನಲ್ಲಿ ನೆಲೆಗೊಳ್ಳಲಿಕ್ಕೆ ಆಗ್ತದೆ, ಇಲ್ಲದೆ ನನ್ನಲ್ಲಿ ನೆಲೆಗೊಳ್ಳಲಿಕ್ಕೆ ಆಗೋದಿಲ್ಲ, ಇಲ್ಲದೆ ನಿಮಗೆ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲದ್ರೆ ಒಬ್ಬರಿಗೆ ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ. ಪ್ರಿಯರೇ, ನಾವು ಮಾನವ ಕುಲವನ್ನು ಪ್ರೀತಿ ಮಾಡಬೇಕು. ಯಾರಾಗಲಿ ಆತನು, ಯಾವ ವ್ಯಕ್ತಿ ಆಗಲಿ ಆತನು, ನಾವು ಎಲ್ಲರನ್ನು ಪ್ರೀತಿ ಮಾಡಬೇಕು. ಎಲ್ಲರಿಗೆ ಒಂದೇ ದೃಷ್ಟಿಯಲ್ಲಿ ನೋಡಬೇಕು. ಯೇಸು ಹೇಳ್ತಾನೆ 25ನೇ ಅಧ್ಯಾಯದಲ್ಲಿ, ಮತ್ತಾಯನ 25ರಲ್ಲಿ, ನಾನು ಹಸಿದ್ದೇನೆ, ನನಗೆ ಊಟಕ್ಕೆ ಕೊಟ್ಟಿಯಾ? ನಾನು ಬಾಯಾರಿಕೆ ಆಗಿದ್ದು, ನೀನು ನನಗೆ ಬಾಯಾರಿಕೆ ಕೊಟ್ಟಿದ್ದೀಯಾ? ನಾನು ಬಟ್ಟೆ ಇಲ್ಲದವನಾಗಿದ್ದೆ, ನೀನು ಬಟ್ಟೆ ಕೊಟ್ಟಿ. ಅಂದರೆ ಹಸಿದವನಿಗೆ ಊಟ ಕೊಡು, ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಡು, ಬಂಧನದಲ್ಲಿದ್ದವನಿಗೆ ಆತ್ಮಿಕ ಅವನಿಗೆ ಬಿಡುಗಡೆ ಮಾಡು, ಸುವಾರ್ತೆ ಕೊಟ್ಟು ನೀನು ಬಿಡುಗಡೆ ಮಾಡು. ಯೇಸು ಹೇಳ್ತಾ ಇದ್ದಾನೆ. ಆ ಕೊನೆ ನ್ಯಾಯ ತೀರ್ಪಿನ ದಿವಸ, ಯಾವಾಗ ಸ್ವಾಮಿ, ಯಾವಾಗ ನಾನು ನಿನಗೆ ಈ ಚಿಕ್ಕವನಿಗೆ ಏನು ಮಾಡಿದೆ ನನಗೆ ಮಾಡ್ತಾನೆ ಎಂದು ಹೇಳ್ತಾನೆ ಯೇಸು ಕ್ರಿಸ್ತನು. ಇತರಿಗೆ ನೀನು ಏನು ಮಾಡಿದಿ ಅದು ನನಗೆ ಮಾಡಿದಾಗೆ ಆಗಿತ್ತು ಎಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಯಾವಾಗ ಸ್ವಾಮಿ, ಯಾವಾಗ 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 ಹೇಳುಗನೇ ಹೇಳ್ತಾನೆ ಯೇಸು. ಈ ಚಿಕ್ಕವನಿಗೆ ನೀನು ಏನು ಮಾಡಿದಿ ನನ್ನ ಹೆಸರೇ, ಅದು ನನಗೆ ಮಾಡಿದಾಗೆ ಆಯಿತು ಹೇಳ್ತಾನೆ. ಅಂದರೆ ನಾವು ಇತರರಿಗೆ ಪ್ರೀತಿ ತೋರಿಸಬೇಕೆಂದು ಯೇಸು ಬಯಸ್ತಾ ಇದ್ದಾನೆ. ಪ್ರಿಯರೇ, ಯೇಸು ಬೋಧನೆ ಕೊಡುವಾಗ ಸಾವಿರ ಜನರು ಯೇಸುನ ಹಿಂದೆ ಬರ್ತಿದ್ದರು. ಸಾವಿರ ಹಿಂಬಾಲಿಸ್ತಿದ್ದರು. ಯೇಸುನ ಬಾಯಿಂದ ಬಂದ ಅದು ಮಾತು ಕೇಳಲಿಕ್ಕೆ, ಇಂಪಾದ ಮಾತು ಕೇಳಲಿಕ್ಕೆ ಬರ್ತಿದ್ದರು, ಬೋಧನೆ ಕೇಳಲಿಕ್ಕೆ ಬರ್ತಿದ್ದರು. ಕೆಲವರು ಯೇಸುಗೆ ನೋಡಬೇಕೆಂದು ಬಯಸ್ತಿದ್ದರು. 6ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತದೆ,
ಅವರು ಕೇಳಿ ಕೇಳಿ ಬೋಧನೆ ಕೇಳಿ 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 ಸಂಜೆ ಆಯಿತಂತೆ. ಸಂಜೆ ಹೊತ್ತಾಯಿತು. ಶಿಷ್ಯರು ಬಂದು ಯೇಸುಗೆ ಹೇಳ್ತಾರೆ, ಯೇಸುವೆ, ಇವರಿಗೆ ಹಸಿವೆ ಆಗಿದೆ, ಈಗ ಕಳಿಸು, ಈಗ ಹಳ್ಳಿಯಲ್ಲಿ ಎಲ್ಲಿಯಾದರೂ ಕಳಿಸಿ ಅವರಿಗೆ ಊಟ ತರಲಿ, ಅವರು ಊಟ ಮಾಡಲಿ, ಇಲ್ಲದ್ರೆ ಹಸಿದು ಸಾಕಾಗ್ಬೋದು, ಅವರಿಗೆ ಬಾಳಲಿ ಹೋಗ್ಬೋದು. ಯೇಸು ಹೇಳ್ತಾನೆ, ನೀವೇ ಅವರಿಗೆ ಏನಾದರೂ ಕೊಡಿರಿ ಹೇಳ್ತಾನೆ. ನೀವು ಕೊಡಿರಿ. ಇಷ್ಟು ಜನ ಇದ್ದಾರೆ, 1000 ಗಟ್ಟಲೆ ಜನರಿದ್ದಾರೆ, ಇಷ್ಟು 1000 ಜನರಿದ್ದಾರೆ, ನಾವು ಎಲ್ಲಿಂದ ಕೊಡೋದು? ಇಲ್ಲಿ ಏನಿಲ್ಲ, ಒಬ್ಬ ಚಿಕ್ಕ ಹುಡುಗನ ಥರ ಒಂದು 5 ರೊಟ್ಟಿ ಮತ್ತು ಸ್ವಲ್ಪ ಮೀನು ಉಂಟು, ಮೀನುಗಳು, ಬೇರೆ ಏನಿಲ್ಲ ಇಲ್ಲಿ. ಅಂದರೆ ಆ ಚಿಕ್ಕ ಹುಡುಗನ ಥರ ಇದ್ದದ್ದು ನೋಡಿದ್ದಾರೆ ಶಿಷ್ಯರು. ಬೇರೆ ಯಾರು ಬುತ್ತಿ ಎಲ್ಲ ಏನು ತರಲಿಲ್ಲ. ಅಂದರೆ ವಾಕ್ಯ ಕೇಳಿ ಕೇಳಿ ಕೇಳಿಗೆ ಸಂಜೆ ಆಗಿ ಹೋಗಿದೆ. ದಿನ ಓದದೇ ಅವ್ರಿಗೆ ಗೊತ್ತಿಲ್ಲ. ಆಗ ಯೇಸು ಕ್ರಿಸ್ತನು ಹೇಳ್ತಾನೆ ಶಿಷ್ಯರ ಹತ್ರ, ಆ 5 ರೊಟ್ಟಿ ಮತ್ತು ಆ ಮೀನು ತಂದು ನನಗೆ ಕೊಡಿರಿ ಹೇಳ್ತಾನೆ. ಈಗ ಆ ಚಿಕ್ಕ ಹುಡುಗನ ಹತ್ರ ಇದ್ದದ್ದರಿಂದ ಅವನು ಕೊಟ್ಟನಲ್ಲ. ಈಗ ದೊಡ್ಡವರು ಇದ್ದರೆ ಕೊಡ್ತಾರ ಅವರು? ನನಗೆ ಬೇಕು, ಇದು ನನಗೆ, ನಾನು ತಿನ್ನಬೇಕು, ಇದು ನನಗೆ ಹಸಿವೆ ಆಗ್ತದೆ, ನಾನು ಕೊಡೋದಿಲ್ಲ ಹೇಳ್ತಿದ್ದರು. ಆ ಚಿಕ್ಕ ಹುಡುಗ ಕೊಟ್ಟ. ಅದಕ್ಕೆ ಯೇಸು ಹೇಳ್ತಾ ಇದ್ದೇನೆ, ಮತ್ತಾಯನ ಶುಭ ಸಂದೇಶ 17ರಲ್ಲಿ, ನೀನು ಈ ಚಿಕ್ಕ ಮಗುವಾಗೆ ಸ್ವಭಾವ ಆಗದಿದ್ದರೆ ನಿನ್ನ ಪರಲೋಕದ ರಾಜ್ಯವು ಹೋಗಲಿಕ್ಕೆ ನಿನಗೆ ಆಗುವುದಿಲ್ಲ ಹೇಳ್ತಾನೆ. ಚಿಕ್ಕ ಮಗು, ಆ ರೀತಿ ನಿನ್ನ ಸ್ವಭಾವ ಆಗಬೇಕು, ಆದರೆ ಮಾತೇನು ಪರಲೋಕದಲ್ಲಿ ಸೇರ್ಲಿಕ್ಕೆ ಆಗ್ತದೆ, ಇಲ್ಲಿದ್ರೆ ಆಗೋದಿಲ್ಲ. ನಾವು ನೋಡ್ತಾ ಇದ್ದೀವಿ. ಅವನು ರೊಟ್ಟಿ ಕೊಟ್ಟ, ತಗೊಳ್ಳಿರಿ ಎಂದರೆ ಕೊಟ್ಟ, ಉದಾರ ಮನಸ್ಸಲ್ಲಿ ಕೊಟ್ಟ, ತಗೊಳ್ಳಿರಿ. ಅವನ ಹತ್ರ ಮೀನು ಕೊಟ್ಟ, ಬಹುಶಃ ತಾಯಿ ಅವನಿಗೆ ಬುತ್ತಿ ಕೊಟ್ಟಿದ್ದಾಳೆ, ಇವನಿಗೆ ಹಸಿವೆ ಆಗ್ಬೋದು, ತಿನ್ನು ಎಂದು. ಯೇಸು ಏನು ಮಾಡಿದದು? ಯೇಸು ಕೈಯಲ್ಲಿ ಹಿಡಿದ, ಮೇಲೆ ನೋಡಿದ, ತಂದೆಗೆ ನೋಡಿದ, ತಂದೆಗೆ ನೋಡಿ ಸ್ತೋತ್ರ ಹೇಳಿದ. ಈ ರೊಟ್ಟಿಗಸರ ಸ್ತೋತ್ರ ಮೇಲೆತ್ತಿದ್ದ, ತಂದೆ ನಿನಗೆ ಸ್ತೋತ್ರ ಕೊಡ್ತೇನೆ ಎಂದು ರೊಟ್ಟಿ ಮುರಿದ. ಈಗ ಮುರಿಯುವಾಗ ಎಷ್ಟುಂಟು? ಈ ಕೈಯಲ್ಲಿ ಒಂದು ತುಂಡು, ಈ ಕೈಯಲ್ಲಿ ಒಂದು ತುಂಡುಂಟು, ಬೇರೆ ಏನೇ ಕಾಣುವುದಿಲ್ಲ ಅಲ್ಲಿ. ತೆಗೆದು ಶಿಷ್ಯರ ಕೈಗೆ ಕೊಟ್ಟ, ಹಂಚಿರಿ ಎಂದು ಹೇಳಿದ. ಶಿಷ್ಯರು ತನ್ನ ಕೈಯಲ್ಲಿದ್ದು ಇತರರಿಗೆ ಕೊಟ್ಟರು, ಇತರು ಅವರಿಗೆ ಕೊಟ್ಟರು, ಇತರ ಅವರಿಗೆ ಕೊಟ್ಟರು. ಎಲ್ಲ ಎಷ್ಟು ಹಂಚುತ್ತಾರೆ ಅಷ್ಟು ರೊಟ್ಟಿ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿದಾರಂತೆ ಸತ್ಯವೇದ ಹೇಳ್ತದೆ. ಅವರು ಸತ್ಯವೇದ 5,000 ಜನರು ಗಂಡಸರಿದ್ದಾರಂತೆ. ಹಾಗಾದರೆ ಹೆಂಗಸರು ಮಕ್ಕಳು ಎಷ್ಟು ಜನ ಇರಬಹುದು? ಹೆಂಗಸರ ಸಂಖ್ಯೆ ಹೆಚ್ಚಿರ್ತದೆ ಯಾವಾಗಲೂ. ಅಂದರೆ 1000 ಗಟ್ಟಲೆ ಜನರು ಅಲ್ಲಿದ್ದರು. ಎಲ್ಲರೂ ಊಟ ಮಾಡಿದರು. ಇದ್ದದ್ದೆಷ್ಟು? 5 ರೊಟ್ಟಿ. ಯೇಸು ಮುರಿದದ್ದೆಷ್ಟು? 1 ರೊಟ್ಟಿ ಮುರಿದದ್ದು. ಈಗ ಒಬ್ಬನ ಕೈದ ಇನ್ನೊಬ್ಬನ ಕೈಗೆ ಹೋಗುವಾಗ ಏನಾಯಿತು? ಅದು ಮೆಲ್ಟಿಫೈ ಆಯಿತು. ಒಬ್ಬನ ಕೈಗೆ ಇನ್ನೊಬ್ಬ ಕೈಗೆ ಹೋಗುವ ಮೆಲ್ಟಿಫೈ. ಅವರು ಹೊಟ್ಟೆ ತುಂಬ ತಿಂದರಂತೆ. ಭಾರಿ ರುಚಿಯಾಗಿ ತಿಂದರು. ಹೀಗೆ ಯೇಸುನ ಕೈಯಿಂದ ಅದು ರೊಟ್ಟಿ ಕೊಟ್ಟಿದ್ದು. ರುಚಿಯಾಗಿ ಹೊಟ್ಟೆ ತುಂಬ ತಿಂದರಂತೆ. ಅವರು ತೃಪ್ತಿಯಾದರಂತೆ. ಇವತ್ತು ಮಾನವನು ಎಷ್ಟು ಊಟ ಮಾಡಿದೆವು, ಎಷ್ಟು ಒಳ್ಳೊಳ್ಳೆ ಊಟ ಮಾಡಿದೆವು, ತೃಪ್ತಿ ಆಗೋದಿಲ್ಲ. ಅವರಿಗೆ ತೃಪ್ತಿ ಆಗುವುದಿಲ್ಲ. ಆದರೆ ಯೇಸು ಕೊಟ್ಟ ರೊಟ್ಟಿ ಅದು ತೃಪ್ತಿ ಆಯಿತು. ಯೇಸು ರೊಟ್ಟಿಯಾಗಿ ಲೋಕಕ್ಕೆ ಬಂದಿದ್ದಾನೆ. ನಾನು ಪರಲೋಕದಿಂದ ಬಂದ ರೊಟ್ಟಿ ಎಂದು ಹೇಳ್ತಾನೆ ಯೇಸು ಕ್ರಿಸ್ತನು. ನಿಮ್ಮ ಹಿರಿಯರು ತಿಂದರು, ಅರಣ್ಯದಲ್ಲಿ ಮನ್ನ ತಿಂದಿದ್ದಾರೆ. ಅದೇ ದೇವರು ಇಸ್ರಾಯೇಲರು ಅರಣ್ಯದಲ್ಲಿ ಬರುವಾಗ 40 ವರ್ಷ
ಪ್ರಯಾಣ ಮಾಡಿ ಬರುವಾಗ ಪರಲೋಕದಿಂದ ಆಕಾಶದಿಂದ ಅವರಿಗೆ ದಿವಾಸಲು ಮನ್ನಾ ಬೀಳ್ತಿತ್ತು. ದಿವಾಸಲು ಮನ್ನಾ ಅವರು ತಿಂತಿದ್ದರು, ಕೆಲಸ ಮಾಡ್ತಿರಲಿಲ್ಲ, ಏನಿಲ್ಲ. ಬೆಳಿಗ್ಗೆ ಅವರಿಗೆ ಮನ್ನಾ ಸಿಗ್ತಿತ್ತು, ಅದು ಅವರು ತಿಂತಿದ್ದರು. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಅರಣ್ಯದಲ್ಲಿ ನಿಮ್ಮ ಹಿರಿಯರು ಮನ್ನಾ ತಿಂದರು, ಆದರೆ ಎಲ್ಲರೂ ಸತ್ತು ಹೋದರು. ಆದರೆ ಈ ರೊಟ್ಟಿ ಹಾಗೆ ಅಲ್ಲ, ನಾನು ಪರಲೋಕದಿಂದ ಬಂದ ರೊಟ್ಟಿ ಆಗಿದ್ದೇನೆ. ನನ್ನನ್ನು ತಿಂದವನು ಎಂದಿಗೂ ಸಾಯುವುದಿಲ್ಲ ಹೇಳ್ತಾನೆ ಆತನು. ಎಂದಿಗೂ ಆತನು ಸಾಯುವುದಿಲ್ಲ. ಯೇಸುವಿನ ಬಾಯಿಂದ ಬಂದ ಮಾತಿದು. ಪ್ರಿಯರೇ, ಇವತ್ತು ನಾವು ಜೀವಿಸಬೇಕಾ, ನಿತ್ಯ ಜೀವಿಸಬೇಕಾ? ನಮ್ಮ ಜೀವಿತದಲ್ಲಿ ಆ ರೊಟ್ಟಿ ಬೇಕು, ಯೇಸು ಕ್ರಿಸ್ತನ ಬೇಕು. ಯೇಸು ಕ್ರಿಸ್ತನ ಇದ್ದರೆ ಮಾತ್ರ ನಿನಗೆ ಇತರರಿಗೆ ಪ್ರೀತಿ ಮಾಡಲಿಕ್ಕೆ ಆಗ್ತದೆ. ಇಲ್ಲದರೆ ಒಂದು ಯೇಸು ನಿನ್ನ ಜೀವಿತದಲ್ಲಿ ಇಲ್ಲದಿದ್ದರೆ ನಿನಗೆ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಮಾಡಿದರೆ ಕೂಡ ಅದು ಕಪಟ ಪ್ರೀತಿ ಆಗ್ತದೆ, ಕಪಟ ಪ್ರೀತಿ. ದೇವರು ಏನು ಬಯಸ್ತಾನೆ? ನೀವು ನನ್ನ ಆಜ್ಞೆಯನ್ನು ಪಾಲಿಸಬೇಕು. ನೀವು ನನ್ನ ಆಜ್ಞೆಯಲ್ಲಿ ನೆಲೆಗೊಂಡರೆ ನಿಮಗೆ ಪ್ರೀತಿ ಮಾಡಲಿಕ್ಕೆ ಆಗ್ತದೆ, ಇಲ್ಲದರೆ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ಮುಂದೆ ಹೇಳ್ತಾ ಇದ್ದಾನೆ ಆತನು, ನನ್ನಲ್ಲಿ ಇರುವ ಆನಂದವು ನಿಮ್ಮಲ್ಲಿ ಇರಬೇಕೆಂದಲು, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂದಲು ಇದನ್ನೆಲ್ಲ ನಿಮಗೆ ಹೇಳುತ್ತೇನೆ. ನೋಡಿ, ಯೇಸು ಏನಿದೆ, ಆನಂದ, ಸಂತೋಷ ಒಳಗೆ. ಆತನು ಹೇಳ್ತಾನೆ, ನನ್ನಲ್ಲಿ ಇರುವ ಆನಂದ ಅಂದರೆ ಯೇಸುವಲ್ಲಿ ಫುಲ್ಲು ಆನಂದ, ಫುಲ್ಲು ಉಲ್ಲಾಸದಲ್ಲಿದ್ದನು, ಫುಲ್ಲು ಸಂತೋಷದಲ್ಲಿದ್ದನು ಒಳಗಿಂದ. ಒಬ್ಬನ ಹತ್ರ ಏನುಂಟು ಅದು ಇತರರಿಗೆ ಕೊಡಲಿಕ್ಕೆ ಆಗ್ತದೆ, ಇಲ್ಲದದ್ದು ಕೊಡಲಿಕ್ಕೆ ಆಗುವುದಿಲ್ಲ. ಯೇಸು ಏನು ಹೇಳ್ತಾನೆ? ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ ಇರಬೇಕೆಂದು. ದೇವರು ಏನು ಬಯಸ್ತಾನೆ? ಅದೇ ಆನಂದ ನಿನ್ನ ಒಳಗೆ ಇರಬೇಕೆಂದು ದೇವರು ಬಯಸ್ತಾನೆ. ಅದೇ ಉಲ್ಲಾಸ, ಅದೇ ಸಂತೋಷದಲ್ಲಿ ನೀನು ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ದೇವರು ಏನು ಬಯಸ್ತಾನೆ ಇವತ್ತು? ಯೇಸು ಕ್ರಿಸ್ತನು ನೀವು ಸಂತೋಷದಲ್ಲಿ ಇರಬೇಕೆಂದು ಬಯಸ್ತಾನೆ. ಹಾಗಾದರೆ ಮಾನವನು ಇವತ್ತು ಸಂತೋಷದಲ್ಲಿ ಇದ್ದಾನ ಪ್ರಿಯರೇ? ಏಕೆ ಇಲ್ಲ? ಕಾರಣ ಏನು? ಎಲ್ಲೋ ಒಂದು ತಪ್ಪಿ ಹೋಗಿದ್ದಾನೆ ಮಾನವನು, ಎಲ್ಲೋ ಒಂದು ತಪ್ಪಿ ಹೋಗಿದ್ದಾನೆ. ಆದ ಕಾರಣ ಅವನಲ್ಲಿ ಆ ಆನಂದ ಇಲ್ಲ. ಇವನು ವಿಶ್ವಾಸಗಳು ಆಗಿರ್ಬೋದು, ಕೆಲವು ಸರಿ ಅವರು ಕೂಡ ಆನಂದ ಒಂದು ಅನುಭವ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಕೂಡ ತಪ್ಪಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಬೋಧನೆ ಬೇಕು, ತಪ್ಪಿ ಹೋಗಬಾರದು. ನನ್ನ ಬೋಧನೆಯಲ್ಲಿ ನೀವು ನೆಲೆಗೊಳ್ಳ್ರಿ ಹೇಳ್ತಾನೆ, ನನ್ನ ವಾಕ್ಯದಲ್ಲಿ ನೀವು ನೆಲೆಗೊಳ್ಳ್ರಿ ಹೇಳ್ತಾನೆ ಯೇಸು ಕ್ರಿಸ್ತನು. ಇಲ್ಲಿ ಏನು ಹೇಳ್ತಾನೆ? ಆನಂದವು ನಿಮ್ಮಲ್ಲಿ ಇರಬೇಕೆಂದು, ನಿಮ್ಮ ಆನಂದವು ನಿಮ್ಮಲ್ಲಿದ್ದ ಆನಂದ ಪರಿಪೂರ್ಣ. ಅಲ್ಲಿ ಹೇಳ್ತಾನೆ ಪರಿಪೂರ್ಣ ಆಗಬೇಕೆಂದು. ನಿಮ್ಮಲ್ಲಿ ಇದ್ದ ಆನಂದ ಉಂಟಲ್ಲ, ಕ್ರಿಸ್ತನಿಂದ ಬಂದ ಆನಂದ, ಅದು ಪರಿಪೂರ್ಣವಾಗಬೇಕಂತೆ. ಪರಿಪೂರ್ಣ ಆಗಬೇಕಂತ ದೇವರು ಬಯಸ್ತಾನೆ. ಪರಿಪೂರ್ಣವಾಗಬೇಕೆಂದಲು ಇದನ್ನೆಲ್ಲ ನಿಮಗೆ ಹೇಳುತ್ತೇನೆ ಎಂದು ಹೇಳ್ತಾನೆ ಯೇಸು ಕ್ರಿಸ್ತನು. ಇದನ್ನು ನಿಮಗೆಲ್ಲ ಬೋಧನೆ ಮಾಡ್ತಾನೆ. ನಿಮ್ಮ ಆನಂದ ಪರಿಪೂರ್ಣ ಆನಂದ ಇರಬೇಕು. ದೇವರು ಏನು ಬಯಸ್ತಾನೆ ನಿಮ್ಮ ವಿಷಯದಲ್ಲಿ? ನೀವು ಯಾರಾಗಿರಿ, ನೀವು ಯಾರು ಕೂಡ ಆಗಿರಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ಕೂಡ ಸಂತೋಷದಲ್ಲಿ ಇರಬೇಕು, ನೀವು ಕೂಡ ಉಲ್ಲಾಸದಲ್ಲಿ ಇರಬೇಕು. ದೇವರು ಬಯಸ್ತಾ ಇದ್ದಾನೆ. ದುಷ್ಟನು ಏನು ಬಯಸ್ತಾನೆ? ನೀವು ಸಂತೋಷದಲ್ಲಿ ಇರಬಾರ್ದು. ಸೈತಾನು ಏನು ಬಯಸ್ತಾನೆ? ನೀವು ಸಂತೋಷದಲ್ಲಿ ಇರಬಾರ್ದು, ನೀವು ಉಲ್ಲಾಸದಲ್ಲಿ ಇರಬಾರ್ದು, ನೀವು ಆನಂದದಲ್ಲಿ ಇರಬಾರ್ದು. ಅದಕ್ಕೋಸ್ಕರ ನಿಮ್ಮ ಒಳಗೆ ಆಲೋಚನೆಯನ್ನು ಹಾಕಿ, ವಿಧ ವಿಧ ರೀತಿಯಲ್ಲಿ ಆಲೋಚನೆ ಹಾಕಿ ನಿಮ್ಮ ಮನಸ್ಸು ಕೆಡಿಸ್ತಾನೆ. ಏನು ಮಾಡ್ತಾನೆ? ನಿಮ್ಮ ಮನಸ್ಸು ಆತನು ಕೆಡಿಸ್ತಾನೆ. ಆದ ಕಾರಣ ನೀನು ಮತ್ತು ನಾನು ಕ್ರಿಸ್ತನಲ್ಲಿ ಇರಬೇಕು. ಕ್ರಿಸ್ತನಲ್ಲಿ ಇದ್ದ ಆನಂದ ನಾವು ಪಡ್ಕೊಳ್ಳಬೇಕಂದು ದೇವರು ಬಯಸ್ತಾನೆ. ಆತನ ಆಜ್ಞೆಗೆ ನಾವು ಕಿವಿ ಕೊಡಬೇಕಂದು ದೇವರು ಬಯಸ್ತಾ ಇದ್ದಾನೆ. ಯೇಸು ದೇವರ ಆಜ್ಞೆ
ಪಾಲಿಸಿದ. ನಾವು ಕೂಡ ದೇವರ ಆಜ್ಞೆ ಪಾಲಿಸಬೇಕು. ಶಿಷ್ಯರಿಗೆ ಯೇಸು ಹೇಳ್ತಾನೆ, ನೀವು ಒಬ್ಬರಿಗೊಬ್ಬರೇ ಪ್ರೀತಿ ಮಾಡಿದರೆ ನಿನಗೆ ನೋಡಿದವರು ಇದು ಕ್ರಿಸ್ತನ ಶಿಷ್ಯರು ಎಂದು ಹೇಳ್ತಾರೆ, ಇಲ್ಲದ್ರೆ ಹೇಳುವುದಿಲ್ಲ ಅಂತ ಹೇಳ್ತಾರೆ. ದೇವರು ಏನು ಬಯಸ್ತಾನೆ? ನೀವು ಮತ್ತು ನಾವು ಕ್ರಿಸ್ತನ ಶಿಷ್ಯರಾಗಬೇಕು ಅಂತ ದೇವರು ಬಯಸ್ತಾನೆ. ಆತನ ಶಿಷ್ಯರಾಗಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನಾನು ನಿಮ್ಮನ್ನು ಪ್ರೀತಿಸಿದ ಮರೆಗೆ ನೀವು ಒಬ್ಬರೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ ಆಗಿದೆ. ಅಲ್ಲಿ ಮುಂದೆ ಹೇಳ್ತಾನೆ, ಪ್ರಾಣವನ್ನೇ ಸ್ನೇಹಿತಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಪ್ರಾಣವನ್ನೇ, ಯೇಸು ಪ್ರಾಣವನ್ನೇ ಕೊಟ್ಟಿದ್ದಾನೆ ಇಡೀ ಮಾನವ ಕುಲಕ್ಕೆ. ಪ್ರಾಣ ಕೊಟ್ಟದ್ದು ಯೇಸು. ಅದಕ್ಕೆ ಸರ್ ಶಿಲುಬೆಯಲ್ಲಿ ಕೊನೆ ಏನು ಹೇಳ್ತಾನೆ? ನನ್ನ ಪ್ರಾಣವು ನಿನಗೆ ಒಪ್ಪಿಸಿ ಕೊಡುತ್ತೇನೆ. ತಂದೆಗೆ ನನ್ನ ಪ್ರಾಣ ನಿನಗೆ ನಾನು ಒಪ್ಪಿಸಿ ಕೊಡ್ತೇನೆ ಹೇಳ್ತಾನೆ. ನಿಮಗಸ್ರ ನಮಗಸ್ರ ಭೂಲೋಕದ ಎಲ್ಲ ಮಾನವನಿಗಸ್ರ ಯೇಸು ಪ್ರಾಣ ಕೊಟ್ಟಿದ್ದಾನೆ. ಕೊಟ್ಟಿದ್ದು ಯಾರು ಕೊಂದು ಹಾಕಿಲ್ಲ ಯೇಸುಗೆ. ಯೇಸು ತನ್ನ ಸ್ವ ಇಚ್ಛೆಯಿಂದ ಕೊಟ್ಟದ್ದು. ಅದು ತಂದೆಯ ಚಿತ್ತ ಇತ್ತು, ತಂದೆಯ ಆಜ್ಞೆ ಅದು. ಅವನು ಪ್ರಾಣ ಕೊಡಬೇಕು ಶಿಲುಬೆಯಲ್ಲಿ ಇಡೀ ಮಾನವ ಕುಲಗಸ್ರ, ಮಾನವ ಕುಲದ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ, ಶಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ಶಿಲುಬೆಯಲ್ಲಿ ಯಜ್ಞ ಆಗಿದ್ದಾನೆ. ಇನ್ನು ಯಜ್ಞ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಯಾವುದು? ಕುರಿ ಕಡಿಯುವ ಅಗತ್ಯ ಇಲ್ಲ, ಕೋಳಿ ಕಡಿಯುವ ಅಗತ್ಯ ಇಲ್ಲ, ಕೋಣ ಕಡಿಯುವ ಅಗತ್ಯ ಇಲ್ಲ. ಯೇಸುನ ಸ್ವರಕ್ತ, ಆ ಯೇಸು ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ, ಯಜ್ಞ ಆಗಿದ್ದಾನೆ ಯೇಸು. ಆ ರಕ್ತದಿಂದ ಪಾಪ ಶಾಪದಿಂದ ಮಾನವನಿಗೆ ಬಿಡುಗಡೆ ಆಗ್ತದೆ. ಪ್ರಿಯರೇ, ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯನಿಗೆ ಸ್ತೋತ್ರ. ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೇ ಈ ಪ್ರೀತಿಯ ಸಂದೇಶವನ್ನು ಕೇಳಿದರೆ, ಯಾರ್ಯಾರು ಈ ಸಂದೇಶವನ್ನು ಕೇಳಿದರೆ ಕರ್ತನೇ, ಆ ಪ್ರೀತಿಯ ಆ ರಸ ಕರ್ತನೇ ನೀನು ಅವರ ಹೃದಯದೊಳಗೆ ಹಾಕು ಕರ್ತನೇ. ಇವರ ಹೃದಯ ಪ್ರೀತಿಯಿಂದ ತುಂಬಬೇಕು ಕರ್ತನೇ, ಕ್ರಿಸ್ತನ ಪ್ರೀತಿಯಿಂದ ತುಂಬಬೇಕು. ಸಹಾಯ ಮಾಡಬೇಕಂದು ನಾನು ಕೇಳಿಕೊಡ್ತೇನೆ. ಪರಿಶುದ್ಧಾತ್ಮನೇ, ಇವರಿಗೆ ಸಹಾಯ ಮಾಡು. ನಿನ್ನ ಪ್ರೀತಿ ಇಳಿದು ಬರಲಿ, ನಿನ್ನ ಸಮಾಧಾನ ಇಳಿದು ಬರಲಿ, ನಿನ್ನ ಆನಂದ ಇಳಿದು ಬರಲಿ, ಸಮಾಧಾನ ಉಲ್ಲಾಸ ಇಳಿದು ಬರಲಿ ಇವರ ಒಳಗೆ ಕರ್ತನೇ. ತಂದೆ ನಿನಗೆ ಸ್ತೋತ್ರ ಕರ್ತನೇ. ಸಂತೋಷ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಷ್ಟೋ ಕುಟುಂಬದಲ್ಲಿ ಸಂತೋಷ ಇಲ್ಲ, ಎಷ್ಟೋ ವ್ಯಕ್ತಿಯ ಒಳಗೆ ಸಂತೋಷ ಇಲ್ಲ ಕರ್ತನೇ, ಸಮಾಧಾನ ಇಲ್ಲ. ನೀನು ನಿನ್ನಿಂದ ಮಾತ್ರ ಸಂತೋಷ, ಸಮಾಧಾನ, ಉಲ್ಲಾಸ ನಿನ್ನಿಂದಲೇ ಬರೋದು ಕರ್ತನೇ. ಕರ್ತನೇ ಅವರಿಗೆ ನೀನು ಕೊಡಬೇಕಂದು ನಾನು ಕೇಳಿಕೊಡ್ತೇನೆ. ಈ ಸಮಯದಲ್ಲಿ ಕರ್ತನೇ ದೇವ, ನಿನ್ನ ಶಾಂತಿ ಸಮಾಧಾನದಿಂದ ತುಂಬಿಸಿ ಇವರಿಗೆ ಕರ್ತನೇ ನಾನು ಕೇಳಿಕೊಡ್ತೇನೆ. ಈ ಸಮಯದಲ್ಲಿ ಕರ್ತನೇ ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಬೇಕಂದು ನಾನು ಕೇಳಿಕೊಡ್ತೇನೆ. ಈ ಸಮಯದಲ್ಲಿ ಇವರ ಕುಟುಂಬದ ಮೇಲೆ, ಇವರ ವೈಯಕ್ತಿಕ ಜೀವಿತ ಮೇಲೆ, ಇವರ ಕೆಲಸ ಕಾರ್ಯದ ಮೇಲೆ, ಇವರ ಕುಟುಂಬ ಜೀವಿತದ ಮೇಲೆ ನೀನು ಕೊಡಬೇಕಂದು ನಾನು ಕೇಳಿಕೊಡ್ತೇನೆ. ಈ ಸಮಯದಲ್ಲಿ ಕರ್ತನೇ ಇವರಿಗಸ್ತ ನಾನು ಬಿಡ್ತೇನೆ ಕರ್ತನೇ ದೇವ. ಕರ್ತನೇ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ಅನುಭವ ಮಾಡಬೇಕು, ನಿನ್ನ ಪ್ರೀತಿಯ ಅನುಭವ ಮಾಡಬೇಕು, ನೀನು ಸಹಾಯ ಮಾಡಬೇಕಂದು ನಾನು ಕೇಳಿಕೊಡ್ತೇನೆ ಕರ್ತನೇ. ಈ ಸಮಯದಲ್ಲಿ ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ, ಅವರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ಅಪ್ಪ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.